ವೆಲ್ಕಮ್ ಬ್ಯಾಕ್ ಟು ಅವರ್ ಯೂಟ್ಯೂಬ್ ಚಾನಲ್. ಸೊ ಏನ್ ಮಾಡ್ತಾ ಇದೀವಮ್ಮ? ಕೋಕೋನಟ್ ಲಾಡು ಮಾಡ್ತಾ ಇದ್ವಿ. ಇದಕ್ಕೆ ಬೇಕಾಗಿರೋ ಪದಾರ್ಥಗಳು 1 ಕಪ್ ಹಸಿ ಕೊಬ್ಬರಿ ತಗೊಂಡಿದ್ದೀನಿ. ಸೊ ಅದು ಕೊಬ್ಬರಿ ಬಂದ್ಬಿಟ್ಟು ಮೇಲ್ಗಡೆ ಬ್ರೌನ್ ಪಾರ್ಟ್ ಇರುತ್ತಲ್ಲ ಅದನ್ನೆಲ್ಲ ನೀಟಾಗಿ ರಿಮೂವ್ ಮಾಡ್ಬಿಟ್ಟು ಒಂದು ತುರ್ದಿಟ್ಕೋಬಹುದು, ಇಲ್ಲ ಅಂತಂದ್ರೆ ಮಿಕ್ಸಿಗೆ ಹಾಕೋಬಹುದು. ಮತ್ತೆ 2 ಏಲಕ್ಕಿ ತಗೊಂಡಿದ್ದೀನಿ. ಮತ್ತೆ ಹಾಲು 1 ಕಪ್, ಸಕ್ಕರೆ, ಸ್ವಲ್ಪ ತುಪ್ಪ. ನೋಡಿ, ಸ್ಟವ್ ಹಚ್ಕೊಂಡು ಒಂದು ಪಾನ್ ಇಟ್ಕೊಳ್ಳೋಣ. ಇದಕ್ಕೆ 2 ಬೌಲು ಹಾಲು ಹಾಕೊಳ್ಳೋಣ. ಎರಡು ಬೌಲು ಹಾಲು ತಗೊಂಡಿದ್ದೀನಿ. 1 ಬೌಲು ಸಕ್ಕರೆ ತಗೊಳ್ಳೋಣ. ಸೇಮ್ ಕಪ್ ಮೆಜರ್ಮೆಂಟ್. ಹೌದು. ಇವಾಗ ಇದನ್ನ ಚೆನ್ನಾಗಿ ಕುದಿಯ ತನಕ ಚೆನ್ನಾಗಿ ತಿರುಗಿಸ್ಕೊಡೋಣ. ಸ್ವಲ್ಪ ಚೆನ್ನಾಗಿ ಕುದಿಬೇಕು. ನಾನಿದು ಬರೀ ಗಟ್ಟಿ ಹಾಲು ತಗೊಂಡಿದ್ದೀನಿ ಅಷ್ಟೇನೆ. ಬೇಕಾದ್ರೆ ನೀವು ಇದು ಹಾಲಿನ ಕೆನೆನೂ ಹಾಕೋಬಹುದು ಇದಕ್ಕೆ. ಇದು ನೋಡಿ, ಸಕ್ಕರೆ ಕರಗೋ ತನಕ ಈ ತರ ತಿರುಗಿಸ್ಕೊಡ್ತಾನೆ ಇರೋಣ. ಇದು ತುಂಬಾನೇ ಸಿಂಪಲ್ ರೆಸಿಪಿ, ತುಂಬಾ ಚೆನ್ನಾಗಿರುತ್ತೆ. ಇದು ಹಸಿ ತೆಂಗಿನಕಾಯಿಂದ ಮಾಡೋ ಲಡ್ಡು ತುಂಬಾ ಚೆನ್ನಾಗಿರುತ್ತೆ. ನೋಡಿ, ಹಾಲು ಒಂದು 10 ನಿಮಿಷ ಚೆನ್ನಾಗಿ ಕುದಿಸ್ಕೊಂಡಿದ್ದೆ. ನೋಡಿ, ಸ್ವಲ್ಪ ಎಲ್ಲ ಗಟ್ಟಿ ಗಟ್ಟಿಯಾಗಿದೆ. ಇವಾಗ ಇದಕ್ಕಿಂತ ತೆಂಗಿನಕಾಯಿ, ಏಲಕ್ಕಿ ಹಾಕೊಳ್ಳೋಣ. ಇದನ್ನ ಸ್ವಲ್ಪ ಚೆನ್ನಾಗಿ ಮಿಕ್ಸ್ ಮಾಡೋಣ. ಇದನ್ನ ಕುದಿಸ್ತಾ ಇರ್ಬೇಕು ಸ್ವಲ್ಪ ಗಟ್ಟಿ ಆಗೋ ತನಕ. ಇದು ನೋಡಿ, ಇದೇ ತರ ಹಿಂಗೆ ತಿರುಗಿಸ್ಕೊಡ್ತಾ ಇರ್ಬೇಕು. ಗಟ್ಟಿ ಆಗುತ್ತೆ. ಲೋ ಫ್ಲೇಮ್ ಅಲ್ಲಿ ಇಟ್ಕೊಂಡು ಈ ತರ ಈ ತೆಂಗಿನಕಾಯಿ ಹಾಲದೆಲ್ಲ ರಸ ಎಳಿಯೋ ತನಕ ನೀಟಾಗಿ ಹಿಂಗೆ ತಿರುಗಿಸ್ಕೊಡ್ತಾನೆ ಇರೋಣ. ಈಗ ನೋಡಿ, ಇದಕ್ಕೆ 1 ಸ್ಪೂನು ತುಪ್ಪ ಹಾಕೊಂತಿದ್ದೀನಿ. ಬೇಕಾದ್ರೆ ಹಾಕೊಳ್ಳಿ, ಇಲ್ಲಾಂದ್ರೆ ಸ್ಕಿಪ್ ಮಾಡಿ. ಇದನ್ನ ಇದೇ ತರನೇ ಗಟ್ಟಿ ಆಗೋ ತನಕ ಸ್ವಲ್ಪ ತಿರುಗಿಸ್ಕೊಡ್ತಾ ಇರೋಣ. ನೋಡಿ, ಗಟ್ಟಿ ಆಗ್ತಾ ಬಂದಿದೆ. ಇನ್ನೊಂದ್ ಸ್ವಲ್ಪ ನೋಡಿ ಎಷ್ಟು ಗಟ್ಟಿ ಆಗಿದೆ, ಚೆನ್ನಾಗ್ ಬಂತು. ಇವಾಗ ಇದನ್ನ ಸ್ಟವ್ ಆಫ್ ಮಾಡ್ಕೊಂಡು ಆರಕ್ ಬಿಡೋಣ. ಆಮೇಲೆ ಉಂಡೆ ಕಟ್ಕೊಳ್ಳೋಣ. ಇದು ನೋಡಿ, ಒಂದ್ 5 ನಿಮಿಷ ಆರಾಕ್ ಬಿಟ್ಟಿದ್ವಿ. ನೋಡಿ, ಚೆನ್ನಾಗ್ ಆರಿದೆ. ಇವಾಗ ಇದನ್ನ ಒಂದ್ ಚಿಕ್ಕ ಚಿಕ್ಕ ಉಂಡೆಗಳನ್ನಾಗಿ ಮಾಡ್ಕೊಳ್ಳೋಣ. ನೋಡಿ, ಒಂದ್ ಸ್ವಲ್ಪನೂ ಕೈಗೂ ಅಂಟ್ತಾ ಇಲ್ಲ, ಚೆನ್ನಾಗ್ ಬರ್ತಾ ಇದೆ. ಇದು ನೋಡಿ, ಇನ್ನು ಡ್ರೈ ಫ್ರೂಟ್ಸ್ ನ ಸ್ವಲ್ಪ ಪುಡಿ ಮಾಡಿ ಹಾಕೋಬಹುದು, ಚೆನ್ನಾಗಿರುತ್ತೆ. ನೋಡಿ, ಎಷ್ಟು ಸಿಂಪಲ್ ರೆಸಿಪಿ. ಮಕ್ಕಳೆಲ್ಲ ತುಂಬಾ ಇಷ್ಟಪಟ್ಟು ತಿಂತಾರೆ. ತುಂಬಾ ಟೇಸ್ಟ್ ಆಗಿರುತ್ತೆ ಇದು. ಇದಕ್ಕಿನ್ನು ದ್ರಾಕ್ಷಿ ಗೋಡಂಬಿ ಎಲ್ಲ ತುಪ್ಪದಲ್ಲಿ ಕರ್ದ್ಬಿಟ್ಟು ಹಾಕೊಂಡ್ರೆ ಇನ್ನು ತುಂಬಾ ಚೆನ್ನಾಗಿರುತ್ತೆ. ಕೋಕೋನಟ್ ಲಾಡು ರೆಡಿ ಆಗಿದೆ. ನೋಡಿ, ಎಷ್ಟು ಸಾಫ್ಟ್ ಆಗಿ ರೆಡಿ ಆಗಿದೆ ಲಾಡು.